ನಮಸ್ಕಾರ ಸ್ನೇಹಿತರೆ. ಇವತ್ತು ನಾವು ಅರಾವಳಿ ಬೆಟ್ಟ ಮತ್ತು ಅರಾವಳಿ ಶ್ರೇಣಿಗಳ ಕುರಿತು ಅಧ್ಯಯನ ಮಾಡೋಣ. ನೋಡಿ, ನವೆಂಬರ್ 2025ರಲ್ಲಿ ಸುಪ್ರೀಂ ಕೋರ್ಟ್ ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯದ ಒಂದು ಸಮಿತಿ ಏನಿದೆ ಒಂದು ವರದಿ ನೀಡಿರುತ್ತೆ. ಅದು ಏಕರೂಪದ ವರದಿ. ಆ ವರದಿಯ ಪ್ರಕಾರ ಅನುಮೋದನೆಯನ್ನು ಹರಿಯಾಣ, ಗುಜರಾತ್, ರಾಜಸ್ಥಾನ್ ರಾಜ್ಯಗಳಲ್ಲಿ ಪ್ರತಿಭಟನೆಗಳಾಗಬಹುದು. ಆ ವರದಿಯಲ್ಲಿದ್ದ ಮುಖ್ಯ ಉದ್ದೇಶ ಏನು ಅಂತಂತಂದರೆ, ಅರಣ್ಯ, ಅರಾವಳಿ ಬೆಟ್ಟ ಮತ್ತು ಅರಾವಳಿ ಶ್ರೇಣಿಗಳಂತ ಯಾವುದು ಅಂತ ಹೇಳಿ ಇನ್ನೊಂದ್ಸರಿ ರೀಡಿಫೈನ್ ಮಾಡಿರ್ತಾರೆ. ಆ ರೀಡೆಫಿನೇಷನ್ಸಲ್ಲಿ ಏನು ಕೊಟ್ಟಿರ್ತಾರೆ ಅಂತಂದರೆ, ಯಾವುದೇ ಒಂದು ಬೆಟ್ಟಗಳು 100 ಮೀಟರ್ ಎತ್ತರಕ್ಕಿಂತ ಕಡಿಮೆಯಾಗಿದ್ದರೆ ಅವು ಅರಾವಳಿ ಬೆಟ್ಟಗಳಲ್ಲವೆಂದು ಪರಿಗಣಿಸಲಾಗುತ್ತದೆ. ಹಾಗೂ ಎರಡು ಬೆಟ್ಟಗಳ ನಡುವಿನ ಅಂತರ ಅಂದರೆ ಡಿಸ್ಟೆನ್ಸು 500 ಮೀಟರ್ಗಿಂತಲೂ ಕಡಿಮೆ ಇದ್ದರೆ ಅದು ಅರಾವಳಿ ಶ್ರೇಣಿ ಅಲ್ಲವೆಂದು ಪರಿಗಣಿಸಬಹುದು ಅಂತ ಹೇಳಿರ್ತಾರೆ. ಈ ಆದೇಶದ ವಿರುದ್ಧವಾಗಿ ನಾವು ಜನಾಂದೋಲನ ನೋಡ್ತೀವಿ. ಎಲ್ಲಿ? ರಾಜಸ್ಥಾನ, ಹರಿಯಾಣ, ದೆಹಲಿ ಹಾಗೂ ಗುಜರಾತ್ ರಾಜ್ಯಗಳಲ್ಲಿ. ಇದಕ್ಕೆ ಮುಖ್ಯ ಕಾರಣ ಏನಂತಂದರೆ, ಜನರು ಇದಕ್ಕೆ ವಿರೋಧಿಸೋ ಮುಖ್ಯ ಕಾರಣ ಅಂತಂದರೆ, ಇದರಿಂದ ಪರಿಸರ ಮಾಲಿನ್ಯ, ಮಾನವದ ಹಸ್ತಕ್ಷೇಪ ಹಾಗೂ ಅಕ್ರಮವಾದ ಮರಳು ಗಣಿಗಾರಿಕೆ ನಡೆಯುತ್ತದೆ ಎಂಬುದು ಜನರ ವಾದವಾಗಿದೆ. ಈ ವಾದವನ್ನು ಹಾಗೂ ಈ ಜನವಿರೋಧಿಯನ್ನು ನೋಡಿದ ಸುಪ್ರೀಂ ಕೋರ್ಟ್ ಡಿಸೆಂಬರ್ 2025ರಂದು ತಾನು ನೀಡಿದ್ದ ಆದೇಶವನ್ನು ತಡೆ ನೀಡುತ್ತದೆ. ಈ ಆದೇಶದ ಪ್ರಕಾರ ಹೋಗುವುದಾದರೆ ಏನಾಗುತ್ತೆ ಅಂತಂದರೆ, ರಾಜಸ್ಥಾನ ರಾಜ್ಯದ ಒಂದರಲ್ಲಿಯೇ ಸುಮಾರು 14,000ಕ್ಕಿಂತಲೂ ಹೆಚ್ಚು ಇರುವ ಬೆಟ್ಟಗಳು, ಕೇವಲ 1,100 ಬೆಟ್ಟಗಳು ಮಾತ್ರ ಈ ಕ್ರೈಟೀರಿಯಾವನ್ನು ಸ್ಯಾಟಿಸ್ಫೈ ಮಾಡ್ತವೆ. ಅಂತಂದರೆ ಮೋರ್ ದೆನ್ 13,000ಕ್ಕಿಂತಲೂ ಹೆಚ್ಚಿನ ಬೆಟ್ಟಗಳು ಅರಾವಳಿ ಪ್ರದೇಶದ ಶ್ರೇಣಿಗಳಿಂದ ಹೊರಗುಳಿಯುತ್ತವೆ. ಅಂದರೆ ಇದು ನೇರ ಮತ್ತು ಪರೋಕ್ಷವಾಗಿ ಅಕ್ರಮ ಗಣಿಗಾರಿಕೆ ಹಾಗೂ ಮಾನವ ಹಸ್ತಕ್ಷೇಪಕ್ಕೆ ಕಾರಣವಾಗುತ್ತದೆ. ಈ ಕಾರಣವನ್ನು ಹಲವಾರು ಪರಿಸರವಾದಿಗಳು ಹಾಗೂ ಜನರು ವಿರೋಧಿಸಿದ್ದಾರೆ. ನಾವು ಇವಾಗ ಅರಾವಳಿ ಬೆಟ್ಟಗಳ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳೋಣ. ನೋಡಿ, ಅರಾವಳಿ ಬೆಟ್ಟಗಳು ಜಗತ್ತಿನ ಅತ್ಯಂತ ಹಳೆಯ ಬೆಟ್ಟಗಳಲ್ಲಿ ಒಂದಾಗಿವೆ. ಇವು ಭಾರತದ ವಾಯುವ್ಯ ಭಾಗದಲ್ಲಿ ದೆಹಲಿಯಿಂದ ಆರಂಭವಾಗಿ ಗುಜರಾತ್ನವರೆಗೂ ಹಬ್ಬಿವೆ. ಅಂದರೆ ದೇ ಹ್ಯಾವ್ ಟಿಲ್ಟೆಡ್ ಟುವರ್ಡ್ಸ್ ಗುಜರಾತ್. ದೆಹಲಿ ಹತ್ರ ಸ್ವಲ್ಪ ಜಾಸ್ತಿ ಹತ್ರ ಇದೆ, ಗುಜರಾತ್ ಹತ್ರ ಬರಬೇಕಾದ್ರೆ ಇಳಿಕೆ ಕ್ರಮದಲ್ಲಿ ಬರುತ್ತೆ. ಇವು ಅರಾವಳಿ ಬೆಟ್ಟಗಳು ಪಶ್ಚಿಮ ಘಟ್ಟಗಳಂತದಲ್ಲ. ಪಶ್ಚಿಮ ಘಟ್ಟಗಳಲ್ಲಿ ಎತ್ತರವಾದ ನೇರ ಶಿಖರಗಳನ್ನು ಕಾಣ್ತೀವಿ. ಆದರೆ ಅರಾವಳಿ ಬೆಟ್ಟಗಳು ಚಿಕ್ಕ ಚಿಕ್ಕ ಗಾತ್ರದಾಗಿದ್ದು ಇವು ತುಂಡು ತುಂಡಾಗಿವೆ. ತುಂಡು ಅಂತಂದರೆ ಇವುಗಳ ಮಧ್ಯೆ ಪಾಸಸ್ ಜಾಸ್ತಿ ಇದೆ. ಇವುಗಳ ಪ್ರಮುಖ ಉಪಯೋಗವೆಂದರೆ, ಅರಾವಳಿ ಬೆಟ್ಟಗಳು ರಾಜಸ್ಥಾನದ ಥಾರ್ ಮರುಭೂಮಿಯ ವಿಸ್ತೀರ್ಣವನ್ನು ತಡೆಹಿಡಿಯುತ್ತವೆ. ಥಾರ್ ಮರುಭೂಮಿಯ ವಿಸ್ತೀರ್ಣವನ್ನು ತಡೆಹಿಡಿಯುವುದರಿಂದ ಮರುಭೂಮಿಯಾಗುವುದನ್ನು ತಡೆಯುತ್ತವೆ. ಅಂದರೆ ಭಾರತದ ಇತರ ರಾಜ್ಯಗಳಿಗೆ ಹರಡುವುದನ್ನು ತಡೆಯುತ್ತದೆ. ಹಾಗೂ ಇದು ನದಿಗಳ ಒಂದು ಉಗಮ ಸ್ಥಾನವಾಗಿದೆ. ಯಾವುದಂದರೆ ಬಿನಾಸ್ ಮತ್ತು ಸಹಿಬಿ ನದಿಗಳು. ಇವು ಯಮುನಾ ನದಿಯ ಉಪನದಿಗಳಾಗಿವೆ. ಹಾಗೂ ಲೂನಿ ನದಿಯು ಇದು ರನ್ ಆಫ್ ಕಚ್ಚನ್ನು ಸೇರುತ್ತದೆ. ಇದು ಉಗಮವಾಗುವುದು ಸಹ ಅರಾವಳಿ ಬೆಟ್ಟಗಳಿಂದಲೇ. ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.